ನೋಡು ಗುರು, ನಮ್ಮ ತುಂಗಭದ್ರಾ ಡ್ಯಾಮ್ನಾಗ ಯಾವ ರೇಂಜಿಗೆ ನೀರು ಬಂದಿದೆ ಅಂತೇಳಿ ಹೇಳಿದ್ರೆ, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಸಿ ಬಿ ಬ್ಲಾಗ್ಸ್ ವಿಡಿಯೋ. ಇವತ್ತು ಮೊದಲನೇದಾಗಿ ಏನಪ್ಪ ಅಂದರೆ, ನಾನು ಇವತ್ತು ಮಾಡಾಕೊಂತೀನಿ ಲಾಂಗ್ ಬ್ಲಾಗ್ ವಿಡಿಯೋ. ನೋಡ್ಬೋದು, ಇವತ್ತು ಫಸ್ಟ್ ಟೈಮ್ ಒಂದು ಕೂಡ ನಾನು ಲಾಂಗ್ ಬ್ಲಾಗ್ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸಾರಿ, ಲಾಂಗ್ ಬ್ಲಾಗ್ ವಿಡಿಯೋ ಹಾಕಿಲ್ಲ. ಇವತ್ತು ಒಂದು ಲಾಂಗ್ ಬ್ಲಾಗ್ ವಿಡಿಯೋ ಮಾಡಾಕೊಂತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ನಮ್ಮ ಮಳೆ ಊಟ ಮಾಡಾಕೊಂತೀವಿ. ಊಟ ಮಾಡಿ ಇಲ್ಲಿಂದ ಹೊರಡ್ತೀವಿ, ಕೆಲ್ಸಕ್ಕೆ ಹೋಗ್ಬೇಕು. ಗೈಸ್, ಬೀಗ ತಗೊಂಡು ಬಂದೆ. ಇಲ್ಲಿದೆ ನಮ್ಮ ಗಾಡಿ. ಇವಾಗ ಬನ್ನಿ ಇದು ತೊಗೊಂಡು ಸ್ವಲ್ಪ ವಾಶ್ ಮಾಡ್ಕೊಂಡು ಇಲ್ಲಿಂದ ಓಡೋಣ. ಗುರು, ಇವಾಗ ತಾನೇ ಗಾಡಿ ಹತ್ಕೊಂಡು ಸೀದಾ ಬಂದೆ. ಬನ್ನಿ ಇವಾಗ ಲೋಡಿಗೆ ಎಲ್ಲಪ್ಪ ಅಂತ ಹೋಗ್ತಿರೋದಂದರೆ ಹೊಸಪೇಟೆಗೆ ನಾನು ಹೆಂಗೆ ಲೋಡ್ ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಈ ಬ್ಲಾಗ್ನ ಫುಲ್ ಎಂಡರಿಗೆ ನೋಡಿ. ಬನ್ನಿ ಇವಾಗ ಸೀದಾ ನಾವು ಹೋಗೋಣ ಹೊಸಪೇಟೆಗೆ. ಇಲ್ಲಿ ನೋಡು ಗುರು, ನಮ್ಮ ತುಂಗಭದ್ರಾ ಡ್ಯಾಮ್ನಾಗ ಯಾವ ರೇಂಜಿಗೆ ನೀರು ಬಂದಿದೆ ಅಂತೇಳಿ ಹೇಳಿದ್ರೆ, ಇನ್ನೂ ಹೋಗ್ಬಿಟ್ಟಿದೆ. ಇಲ್ಲಿ ಕೂಡ ಇನ್ನೂ ಸ್ವಲ್ಪ ಬಂದರೆ ಈ ಪೂರ ಇಲ್ಲಿರೋ ಪೊಣಗೆ ಟಚ್ ಆಗ್ತದೆ. ಒಳ್ಳೆ ಸಮುದ್ರ ಕಣ್ಣಂಗೆ ಕಾಣ್ತಿದೆ ಪೂರ. ಗುರು, ಇವಾಗ ತಾನೇ ಸಿಟಿ ಒಳಗೆ ಎಂಟ್ರೆನ್ಸ್ ಆಗಿದ್ದೀವಿ. ಬನ್ನಿ ಹೋಗಿ ಫಸ್ಟ್ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ನಿಮಗೆ ಸಿಗ್ತೀನಿ. ಫಸ್ಟ್ ಲೋಡಿಂಗ್ ಬಂದ್ಬಿಟ್ಟು ಈ ಬಟ್ಟಿ ಗಂಟೆ ಎಲ್ಲ ಹಾಕೊಳ್ಳೋದು ಮುಗೀತು. ಸ್ವಲ್ಪ ಮಾಲಿದೆ, ಅದು ಹಾಕೋಬೇಕಷ್ಟೇ. ಫೈನಲ್ ಆಗಿ ಮುಕ್ಕಾಲು ಗಾಡಿ ಎಷ್ಟಂದ್ರೆ ಗಾಡಿ ಲೋಡ್ ಆಗಿದೆ. ಗೈಸ್, ಫೈನಲ್ ಆಗಿ ಲೋಡ್ ಎಲ್ಲ ಅಂತೂ ಮುಗೀತು. ಇನ್ನೊಂದು ಸ್ವಲ್ಪ ಇದೆ, ಆದರೆ ಏನು ಮಾಡೋದು, ಕೆಟ್ಟ ಬಿಸಿಲು ಹಾಕ್ಯಂದು ಹೊಡ್ಯಾಕುಂತೈತಿ. ಈ ಬಿಸಿಲಿಗೆ ಎಲ್ಲ ನೀರು ಆಗ್ಬಿಟ್ಟಿನಿ. ಇವಾಗ ಬರ್ರಿ ಇಲ್ಲಿಂದ ಸೀದಾ ಇನ್ನೊಂದು ಎಳೆತ ಲೋಡ್ ಇದೆ, ಹೋಗ್ಬಿಟ್ಟು ಅಲ್ಲಿ ಹೋಗಿ ಅದೊಂದು ಸ್ವಲ್ಪ ಹಾಕ್ಯಂದು ಹಗ್ಗ ಎಲ್ಲ ಹಾಕೊಂಡು ಇಲ್ಲಿಂದ ಹೊರಡೋಣ. ಗುರು, ಫೈನಲ್ ಆಗಿ ಗಾಡಿ ಅಂತೂ ಎಲ್ಲ ಲೋಡ್ ಆಯಿತು. ಇವಾಗ ಏನಿದ್ರು ಇಲ್ಲಿಂದ ಹೊರಡೋದೆ. ಬನ್ನಿ ಇಲ್ಲಿಂದ ಹೋಗೋಣ. ಗೈಸ್, ಫೈನಲ್ ಆಗಿ 2 ತಾಸು ಜರ್ನಿ ಮಾಡಿಂದೆ ನಾವು ಬಂದು ತಲುಪಿದ್ದೀವಿ ಹೂವಿನ ಹಡಗಲಿಗೆ. ಬನ್ನಿ ಇವಾಗ ಗಾಡಿನ ಅನ್ಲೋಡ್ ಮಾಡಬೇಕು. ಬನ್ನಿ ಗಡಗಡ ಗಾಡಿನ ಅನ್ಲೋಡ್ ಮಾಡೋಣ. ನಮ್ಮ ಹುಡುಗ ಬರ್ತಾನೆ ಇವಾಗ. ಬನ್ನಿ ಗಡಗಡ ಗಾಡಿನ ಹೋಗಿ ಅನ್ಲೋಡ್ ಮಾಡೋಣ. ಗುರು, ಫೈನಲ್ ಆಗಿ ಇಲ್ಲಿ ಬಂದು ಗಾಡಿನ ಅರ್ಧ ಗಾಡಿ ಖಾಲಿ ಮಾಡಿದ್ದೀವಿ, ಇನ್ನೂ ಅರ್ಧ ಗಾಡಿ ಇದೆ. ಬನ್ನಿ ಹೋಗಿ. ಫೈನಲ್ ಆಗಿ ಗಾಡಿ ಅಂತೂ ಇವಾಗ ಖಾಲಿ ಆಯಿತು ಗುರು. ಇಲ್ಲಿ ನೋಡಿ, ಇವಾಗ ಗಾಡಿ ಎತ್ಕೊಂಡ್ಬಂದೀನಿ. ಫೈನಲ್ ಆಗಿ ಎಲ್ಲ ಅಂತೂ ಅನ್ಲೋಡ್ ಆಯಿತು. ಇವಾಗ ಟೈಮ್ ಬಂದುಬಿಟ್ಟು 8:15. ಇವಾಗೆಲ್ಲ ಅನ್ಲೋಡ್ ಆಯಿತು. ಇವಾಗ ಮನೆಗೆ ಹೊಂಟೀನಿ. ನಿಮ್ಗೇನಾದರೂ ಈ ನಾನು ಮಾಡಿರೋ ಬ್ಲಾಗ್ ಏನಾದರೂ ಚೆನ್ನಾಗಿ ಅನಿಸಿದರೆ ನೋಡಿ, ಸಪೋರ್ಟ್ ಮಾಡಿ. ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ನೋಡೋಣ. ಇವತ್ತಿನ ಕತೆ ಇಷ್ಟೇ ಗುರು, ಮತ್ತೆ ಸಿಗೋಣ.